ಸರ್, HSRP ಪ್ಲೇಟ್ ಈಗ ಫೆಬ್ರವರಿ 17ನೇ ತಾರೀಕಿಗೆ ಹಾಕಿಸ್ಬೇಕಂತ ಹೇಳಿದ್ದಾರೆ. ಹಾಕಿಸ್ತಿಲ್ಲ ಅಂದ್ರೆ ಫೈನ್ ಬೀಳುತ್ತೆ. ಎಂತಕ್ಕೆ ಕೆಲವಷ್ಟು ಪ್ರಾಬ್ಲಮ್ಗಳಿದಾವೆ. ಅದು ಏನೇನ್ ಪ್ರಾಬ್ಲಮ್ ಇದೆ, ಈಗ ಪ್ರಾಬ್ಲಮ್ಗಳಿಂದ ಪರಿಹಾರ ಏನಾದ್ರು ಸಿಗುತ್ತಾ? ಕೆಲವಷ್ಟು ಜನ ಮಾಡ್ಸಕ್ ಆಗಿಲ್ಲ ಈಗ 17ನೇ ತಾರೀಕೊಳಗೆ ಮಾಡ್ಸಿಲ್ಲ ಅಂದ್ರೆ ಫೈನ್ ಕಟ್ಟಲೇಬೇಕು. ಇನ್ನೊಂದು 3-4 ಡೇಸ್ ಅಲ್ಲಿ ಮಾಡ್ಸಿಲ್ಲ ಅಂದ್ರೆ ಫೈನ್ ಕಟ್ಟಬೇಕು. ಬಟ್ ಆದ್ರೆ ಆ ಸ್ಲಾಟ್ ಡೇಟ್ಗಳು ಸಿಗ್ತಾ ಇಲ್ಲ, ಮಾಡ್ಸೋದಕ್ ಆಗೋದಿಲ್ಲ. ನೆಕ್ಸ್ಟ್ ಪೊಲೀಸ್ನವ್ರು ನಿಂತ್ಕೊಳ್ತಾರೆ, ಫೈನ್ ಹಾಕ್ತಾರೆ, ಫೈನ್ ಕಟ್ಟಬೇಕಾಗುತ್ತೆ. ಅದ್ರಲ್ಲಿ ಯಾವ್ಯಾವ ಕಂಡೀಷನ್ ಇದೆ, ಯಾವ ತರ ಅದರಿಂದ ಪರಿಹಾರ ಇದೆ? ನೋಡಿ, HSRP ಕಾನ್ಸೆಪ್ಟ್ ಬಂದಿದ್ದು 2003 ಮೇನಲ್ಲಿ ಇದು ಕಾನೂನಾಗಿದ್ದು, ಅದನ್ನು ಇಂಪ್ಲಿಮೆಂಟ್ ಮಾಡಬೇಕಾದ್ರೆ ಇಷ್ಟು ವರ್ಷಗಳು ಬಹಳ ದೀರ್ಘಾವಧಿ ತೆಗೆದುಕೊಳ್ತು. ಈಗ ಸರ್ಕಾರ ಈಗಾಗಲೇ ಒಮ್ಮೆ ದಿನಾಂಕವನ್ನ ಮುಂದೂಡಿದೆ. ನವೆಂಬರ್ 17 ಒಳಗಡೆ HSRP ಪ್ಲೇಟ್ಗಳನ್ನ ಅಳವಡಿಸಬೇಕು ಅಂತ ನಿಗದಿಗೊಳಿಸಿತ್ತು. ಈ ಹೆಚ್ಚಿಗೆ ವಾಹನಗಳಿಗೆ ಇದನ್ನ ಅಳವಡಿಕೆ ಆಗದೇ ಇರತಕ್ಕಂಥ ಕಾರಣಗಳಿಂದ ಇದನ್ನ ಫೆಬ್ರವರಿ 17ವರೆಗೂ ಕೂಡ ಸರ್ಕಾರ ಮುಂದೂಡಿ ಸಾರ್ವಜನಿಕರಿಗೆ ಅವಕಾಶ ಮಾಡಿಕೊಡ್ತು. ಆದರೆ ಜನಗಳು ಏನ್ ಮಾಡಿದ್ರು, ನವೆಂಬರ್ 17ರಲ್ಲಿ ಎಚ್ಚರಿಕೆ ಕೊಟ್ಟಿದ್ರೂ ಸಹ ಫೆಬ್ರವರಿ 17 ಹತ್ರ ಬಂದಾಗ ಇದ್ರ ಬಗ್ಗೆ ಬಹಳ ಗಹನವಾಗಿ ಯೋಚನೆ ಮಾಡಿ, ನಮಗೆ ಅವಕಾಶ ಇಲ್ಲ, ನಮಗೆ ಸ್ಲಾಟ್ ಸಿಗ್ತಾ ಇಲ್ಲ, ನಾವು ಹಾಕಿಸ್ಕೊಳ್ಳೋದಕ್ಕೆ ಆಗ್ತಿಲ್ಲ, ಮತ್ತೆ ಕಾಲಾವಕಾಶ ಬೇಕು ಅನ್ನೋ ಅಹವಾಲು ಬಹಳ ಸರ್ವೇ ಸಾಮಾನ್ಯ. ಇದು ಪ್ರಪ್ರಥಮವಾಗಿ ಜನಗಳು ಈ ಯೋಚನೆನ ನವೆಂಬರ್ 17ರಿಂದ ಮಾಡಬೇಕಾಗಿತ್ತು. ಅದೇ 1 ವಾರ 10 ದಿವಸಗಳಲ್ಲಿ ಆಲೋಚನೆ ಮಾಡೋದು ಇದು ಸರಿಯಲ್ಲ. ಇದು ಒಂದು. ಈಗ ನಮ್ಮ ರಾಜ್ಯದಲ್ಲಿ ಸುಮಾರು 2 ಕೋಟಿ ವಾಹನಗಳಿದ್ದಾವೆ ಅಂತಂದ್ರೆ, ಈಗ ತಿಳಿದಿರ್ತಕ್ಕಂಥ ಮಾಹಿತಿ ಪ್ರಕಾರ ಸುಮಾರು 13 ಲಕ್ಷ ವಾಹನಗಳಿಗೆ ಮಾತ್ರ ಅಳವಡಿಕೆ ಆಗಿದೆ ಅನ್ನೋದಾದ್ರೆ, ಇನ್ನು ಸುಮಾರು 10% ವಾಹನಗಳಿಗೂ ಕೂಡ ಅಳವಡಿಕೆ ಆಗಿಲ್ಲ. ಹೀಗಾಗಿ ಇಷ್ಟು ಪ್ರಮಾಣದ ವಾಹನಗಳಿಗೆ ಹೈ ಸೆಕ್ಯೂರಿಟಿ ನಂಬರ್ ಪ್ಲೇಟ್ನ ಅಳವಡಿಸಬೇಕಾದ್ರೆ ಖಂಡಿತವಾಗ್ಲೂ ಈ ಕಾಲಾವಧಿನಲ್ಲಿ ಸಾಧ್ಯ ಆಗೋದಿಲ್ಲ. ಈ ನಿಟ್ಟಿನಲ್ಲಿ ಸರ್ಕಾರನೂ ಕೂಡ ಆಲೋಚನೆ ಮಾಡ್ತಾ ಇದೆ. ನಾನು ಕೂಡ ಪತ್ರಿಕೆಗಳಲ್ಲಿ ನೋಡಿದೆ. ಸರ್ಕಾರನೂ ಕೂಡ ಇದಕ್ಕೆ ಇನ್ನೊಂದಷ್ಟು ಕಾಲಾವಕಾಶ ಕೊಡ್ತಕ್ಕಂಥ ಎಲ್ಲ ಸಾಧ್ಯತೆಗಳು ಇದೆ. ಇದಲ್ಲದೆ ಒಂದು ವೇಳೆ ಸರ್ಕಾರ ಇದಕ್ಕೆ ಅವಕಾಶ ಕೊಡಲಿಲ್ಲ ಅಂದ ಪಕ್ಷದಲ್ಲಿ ಯಾರಾದರೂ ಸಾರ್ವಜನಿಕ ಹಿತಾಸಕ್ತಿಯ ಅರ್ಜಿಯನ್ನ ಕೋರ್ಟ್ಗೆ ಸಲ್ಲಿಸಿದ್ರೆ ಕಾರಣಗಳು ಕೊಡಬೇಕು. ಯಾಕೆ ಆಗೋದಿಲ್ಲ, ಎಷ್ಟು ವಾಲ್ಯೂಮ್ ಆಫ್ ವರ್ಕ್ ಇದೆ, ಎಷ್ಟು ಕಾಲಾವಕಾಶ ಇದೆ, ಮ್ಯಾನುಫ್ಯಾಕ್ಚರರ್ಸ್, ಡೀಲರ್ಸ್ ಇದನ್ನ ಪ್ರೊಕ್ಯೂರ್ ಮಾಡೋದಕ್ಕಾಗತ್ತಾ, ಜನಗಳು ಇದಕ್ಕೆ ಅರ್ಜಿಗಳನ್ನ ಸಲ್ಲಿಸಿ ಇಷ್ಟರಲ್ಲಿ ಫೆಬ್ರವರಿ 17 ಪಡೆಯೋದಕ್ಕೆ ಸಾಧ್ಯ ಇದೆಯಾ ಅನ್ನೋ ಒಂದು ಸಾಧಕ ಬಾಧಕಗಳನ್ನ ಎಲ್ಲ ಹೇಳ್ಕೋಬೇಕು. ಈ ಮಧ್ಯೆ ಇನ್ನೂ ಸಮಸ್ಯೆಗಳಂತೆ ಸರ್ವರ್ ಸಮಸ್ಯೆಗಳಿದ್ದಾವೆ, ಪೇಮೆಂಟ್ಸ್, ಫೇಕ್ ವೆಬ್ಸೈಟ್ಸ್ಗಳು ಅಂತ ಇದೆ. ಪೇಮೆಂಟ್ಗೆ ಜನಗಳಿಗೆ ಯಾವ ವೆಬ್ಸೈಟ್ ಅಂತ ಸರಿ ಯಾವುದು ತಪ್ಪು ಅಂತ ಹೇಗೆ ಗೊತ್ತಾಗುತ್ತೆ? ಇದು ಹೀಗಾಗಿ ಬಹಳಷ್ಟು ಜನ ಹಣ ಕಳ್ಕೊಳ್ತಾ ಇರ್ತಕ್ಕಂಥ ಒಂದು ಸನ್ನಿವೇಶಗಳು, ಉದಾಹರಣೆಗಳು ಕೂಡ ಪ್ರತಿನಿತ್ಯ ನಾವು ಕೇಳ್ಕೊಳ್ತಾ ಇದ್ದೀವಿ. ಹೀಗಾಗಿ ಜನಗಳು ಪೇಮೆಂಟ್ ಮಾಡ್ತಾರೆ. ನೋಡಿ, ಇಲ್ಲೊಬ್ರು ದಿನೇಶ್ ಅನ್ನೋರು ಒಂದು ಪೇಮೆಂಟ್ ಮಾಡಿದ್ದಾರೆ. 2 ವೀಲರ್ 540 ರೂಪಾಯಿದು ಪೇಮೆಂಟ್ ಮಾಡಿದ್ದಾರೆ. ಸ್ಕ್ಯಾನ್ ಮಾಡಿ ಪೇಮೆಂಟ್ ಆಯಿತು. ಪೇಮೆಂಟ್ ಆದಮೇಲೆ ಅವ್ರಿಗೆ ಯಾವುದು ರೆಸ್ಪಾನ್ಸ್ ಇಲ್ಲ. ಇದಾದ್ಮೇಲೆ ಅವರು ಮೇಲ್ ಮಾಡಿದ್ದಾರೆ, ಯಾವುದಕ್ಕೂ ರೆಸ್ಪಾನ್ಸ್ ಇಲ್ಲ. ಈ ರೀತಿ ಬಹಳಷ್ಟು ವಿಚಾರಗಳು ಫೇಕ್ ವೆಬ್ಸೈಟ್ ಇಂದ ಸಾರ್ವಜನಿಕರ ಹಣನ ಲಪಟಾಯಿಸ್ತಕ್ಕಂಥ ವೆಬ್ಸೈಟ್ಗಳಿದ್ದಾವೆ. ಇದು ಜನಗಳಿಗೆ ಬಹಳ ದೊಡ್ಡ ಕಷ್ಟ. ಇದಾದ್ಮೇಲೆ ಇದು ನಮ್ಮ ಸಾರಿಗೆ ಇಲಾಖೆಯಲ್ಲಿ ಮತ್ತೆ ಒಂದು ಸಮಸ್ಯೆ ಅಂದ್ರೆ, ಹಳೆ ವಾಹನಗಳಿಗೆ ಏನು ನಮಗೆ ವಾಹನದಲ್ಲಿ ಡಾಟಾಬೇಸ್ ಎಂಟ್ರಿನಲ್ಲಿ ಸ್ವಲ್ಪ ಎರರ್ಸ್ ಇದೆ, ಮಿಸ್ಟೇಕ್ಸ್ ಆಗಿದೆ. ಪೋರ್ಟಲ್ ಆಗ್ಬೇಕಾದ್ರೆ, ಮ್ಯಾನ್ಯುಯಲ್ ಆಗಿ ಎಂಟ್ರಿ ಆಗ್ಬೇಕಾದ್ರೆ ಇಂಜಿನ್ ನಂಬರ್, ಚಾಸಿ ನಂಬರ್ ನಲ್ಲಿ ಇರ್ತಕ್ಕಂಥ ವ್ಯತ್ಯಾಸಗಳು ಇರ್ಬೋದು, ಕ್ಲಾಸ್ ಆಫ್ ವೆಹಿಕಲ್ ವಾಹನಗಳ ವರ್ಗದಲ್ಲಿ ಇರ್ಬೋದು, ಅಥವಾ ರಿಜಿಸ್ಟ್ರೇಷನ್ ಸರ್ಟಿಫಿಕೇಟ್ ನ ಯಾವುದೇ ಒಂದು ಅಂಕಣದಲ್ಲಿ ವ್ಯತ್ಯಾಸಗಳು ಇದ್ದಂಥ ಸಂದರ್ಭದಲ್ಲಿ ಇವರು HSRP ಮಾಡೋದಕ್ಕೆ ಅವಕಾಶ ಆಗೋದಿಲ್ಲ. ಆ ಸಂದರ್ಭದಲ್ಲಿ ಈ ಪ್ರೋಸೆಸ್ ಅನ್ನ ಸಾರಿಗೆ ಇಲಾಖೆಯಲ್ಲಿ ಗವರ್ನೆನ್ಸ್ ಅಂತ ಇದೆ, ಅದು ಥ್ರೂ NIC ಮುಖಾಂತರನೇ ಮಾಡಬೇಕಾದ್ರೆ ಬಹಳಷ್ಟು ಕಾಲಾವಕಾಶ ತೆಗೆದುಕೊಳ್ಳೋದ್ರಿಂದ ಅಲ್ಲಿ ವಾಹನದಲ್ಲಿ ಇದು ಡಾಟಾಬೇಸ್ ಅಲ್ಲಿ ಅಪ್ಡೇಟ್ ಮಾಡೋವರೆಗೂ ಕೂಡ ಇವರು HSRPಗೆ ಅರ್ಜಿ ಹಾಕೋದಿಕ್ಕೆ ಬರೋದಿಲ್ಲ. ಇದು ಸಾರಿಗೆ ಇಲಾಖೆಯಲ್ಲಿ ಇರ್ತಕ್ಕಂಥ ಸಮಸ್ಯೆಗಳು. ಹೀಗಿರುವಾಗ ಫೆಬ್ರವರಿ 17 ಒಳಗಡೆ ಸುಮಾರು ಇನ್ನೂ 90% ವಾಹನಗಳಿಗೆ HSRPಗಳನ್ನ ಅಳವಡಿಸತಕ್ಕಂಥ ಸಾಧ್ಯತೆ
ಸಾಧ್ಯ ಇಲ್ಲ ಅಂತ ಸಾಧ್ಯ ಇಲ್ಲ. ಹೌದು. ಹೀಗಾಗಿ ಸರ್ಕಾರ ಬಹುತೇಕ ಇದ್ರ ಬಗ್ಗೆ ಚಿಂತನೆ ಮಾಡಿ ಕಾಲಾವಕಾಶ ಕೊಡಬಹುದು. ಇಲ್ಲವಾದ್ರೆ ಸಾರ್ವಜನಿಕ ಹಿತಾಸಕ್ತಿಯಲ್ಲಿ ಯಾರಾದ್ರೂ ಅರ್ಜಿ ಸಲ್ಲಿಸಿದ್ರೆ ಖಂಡಿತವಾಗ್ಲೂ ಕೋರ್ಟ್ ಕೂಡ ಇದನ್ನ ಗಮನ ಹರಿಸಿ ಕೊಡ್ತಕ್ಕಂಥ ಎಲ್ಲ ಸಾಧ್ಯತೆಗಳು ಇದೆ ಅಂತ ನನ್ನ ಅನಿಸಿಕೆ. ಫೇಕ್ ವೆಬ್ಸೈಟ್ಗಳಿದೆ, ಪ್ಲಸ್ RTO ರಿಜಿಸ್ಟರ್ ಮಾಡ್ಬೇಕು ಅಂದ್ರೆ ಕೆಲವಷ್ಟು ಟ್ರಾನ್ಸ್ಫರ್ ಆಗಿಲ್ಲ ಅಂದ್ರೆ, ಆಮೇಲೆ ನೀವ್ ಹೇಳಿದ್ರಿ ವೆಹಿಕಲ್ ಡೇಟಾ ಕರೆಕ್ಟ್ ಆಗಿಲ್ಲ ಅಂದ್ರೆ, ಆಮೇಲೆ ಇನ್ನೊಂದು ಕೇಳಿದ್ವಿ ಫೈನ್ ಏನಾದ್ರು ಇದ್ರೆ HSRP ಮಾಡ್ಸೋದಕ್ಕೆ ಆಗ್ತಾ ಇಲ್ಲ ಅಂತ. ಯಾವುದು? ಗಾಡಿ ಮೇಲೆ ಏನಾದ್ರು ಫೈನ್ಗಳಿದ್ರೆ? ಹೌದು, ಅಂದ್ರೆ ಬ್ಲಾಕ್ ಲಿಸ್ಟ್ ಆಗಿರುತ್ತೆ. ಈಗ ಪೆನಾಲ್ಟೀಸ್ ಇರುತ್ತೆ. ಈಗ ಯಾವುದೋ ಕೇರಳದಲ್ಲಿ ಯಾವುದೋ ಕೇಸ್ ಅಫೆನ್ಸ್ ಆಗಿರುತ್ತೆ, ಅಥವಾ ನಮ್ಮ ಸ್ಟೇಟ್ ಅಲ್ಲೇ ಇರುತ್ತೆ, ಏನಾದ್ರೂ ತಪ್ಪುಗಳು ಮಾಡಿದಂತ ಸಂದರ್ಭದಲ್ಲಿ ಅದನ್ನ ಬ್ಲಾಕ್ ಲಿಸ್ಟ್ ಹಾಕಿರುತ್ತೆ. ಅಥವಾ ಇನ್ನೇ ಯಾವುದೇ ಒಂದು ತಕರಾರುಗಳು ಇದ್ದಂತ ಪಕ್ಷದಲ್ಲಿ ಅವ್ರು ಅರ್ಜಿ ಕೊಟ್ಟಿದ್ರೆ ಆ ಒಂದು ವಾಹನದ ಯಾವುದೇ ಒಂದು ಟ್ರಾನ್ಸಾಕ್ಷನ್ಗಳು ಏನಿರ್ತದೆ, ವರ್ಗಾವಣೆ ಇರ್ಬೋದು, ಹೈಪಾಥಿಕೇಶನ್, ಯಾವುದೇ ಒಂದು ಕೆಲಸಕ್ಕೆ ಅವರು ಅರ್ಜಿ ಹಾಕಿದಾಗ ಅದನ್ನ ಬ್ಲಾಕ್ ಲಿಸ್ಟ್ ಅಲ್ಲಿ ಹಾಕಿರ್ತಾರೆ. ಹಾಗೂ ಕೂಡ ಇವರು ಪೇಮೆಂಟ್ ಮಾಡ್ಬಿಟ್ಟು HSRP ನ ತೆಗೆದುಕೊಳ್ಳಕ್ಕೆ ಸಾಧ್ಯ ಆಗೋದಿಲ್ಲ. ಇದಲ್ಲದೆ ಇನ್ನೂ ಕೂಡ ರಸ್ತೆಯಲ್ಲಿ ಇಳಿಸೋದಕ್ಕೆ ಆಗದೇ ಇರತಕ್ಕಂಥ ಎಷ್ಟೋ ವಾಹನಗಳು, ಅಂದ್ರೆ ಮರು ನೋಂದಣಿ ಮಾಡದೇ ಇರತಕ್ಕಂಥ ವಾಹನಗಳು ಕೂಡ ಇರ್ತವೆ. ಇವಕ್ಕೆಲ್ಲಕ್ಕೂ ಹೆಚ್ಚಿಗೆ ಕಾಲಾವಕಾಶ ತೆಗೆದುಕೊಳ್ಳುತ್ತೆ. ಇವರು ಮರುನೋಂದಣಿ ಮಾಡಬೇಕು, ಆಮೇಲೆ HSRP ಗೆ ಹೋಗ್ಬೇಕಾಗತ್ತೆ. ಎಷ್ಟೋ ಜನ ರಿಜಿಸ್ಟ್ರೇಷನ್ ಇದೆ ಅಂತ ಅಂದ್ಬಿಟ್ಟು ಹಾಗೆ ಓಡಿಸ್ತಿರ್ತಾರೆ. ನಂಬರ್ ಪ್ಲೇಟ್ ಇರುತ್ತೆ, ಹಳೆ ಪ್ಲೇಟ್, ಅದನ್ನ ಹಾಗೆ ಓಡಿಸ್ತಿರ್ತಾರೆ. 1 ವರ್ಷ 2 ವರ್ಷ ಆಗೋಗಿರುತ್ತೆ, ಒಂದು ಆಲ್ರೆಡಿ ನೋಂದಣಿ ಅವಧಿ ಮುಗಿದು. ಅವನ್ನ ಹಾಗೆ ಹೋಗ್ಬಿಟ್ಟು ರಿಜಿಸ್ಟ್ರೇಷನ್ ಮಾಡ್ಕೊಳಕ್ಕಾಗೋದಿಲ್ಲ. ಫಸ್ಟ್ ಅದನ್ನ ವಾಹನಲ್ಲಿ ಅಪ್ಡೇಟ್ ಮಾಡಬೇಕು. ವಾಹನಕ್ಕೆ ನೋಂದಣಿಯನ್ನ ಚಾಲ್ತಿನಲ್ಲಿ ಕೊಟ್ಟ ನಂತರನೇ ಅವರು HSRP ಗೆ ಅರ್ಜಿ ಹಾಕೋದಿಕ್ಕೆ ಮಾತ್ರ ಅವಕಾಶ ಇರ್ತದೆ. ಓಕೆ ಸರ್, ಇನ್ನೊಂದು HSRP ನಂಬರ್ ಪ್ಲೇಟ್ ಇಲ್ಲ ಅಂದ್ರು ಎಮರ್ಜೆನ್ಸಿ ಸ್ಟಿಕ್ಕರ್ ಅಂತ ಏನೋ ಸಿಗ್ತಾ ಇದೆ ಅಂತ ಕೇಳಿ, ಆತರ ಏನಾದ್ರು ಇದೆಯಾ? ಇಲ್ಲ, ಅದು ಕಾನೂನಲ್ಲಿ ಯಾವ್ದು ಇಲ್ಲ. ಸಾರಿಗೆ ಇಲಾಖೆ ಆ ಬಗ್ಗೆ ಯಾವುದೇ ಆದೇಶಗಳನ್ನ ಕೊಟ್ಟಿಲ್ಲ. ಓಕೆ, ಏನಂದ್ರೆ ನಂಬರ್ ಒಂದು ಎನ್ಕೋಡೆಡ್ ನಂಬರ್ ಬರುತ್ತಲ್ಲ, ಆ ನಂಬರ್ದು ಸ್ಟಿಕ್ಕರ್ ಕೊಡ್ತಾ ಇದ್ದಾರೆ. ಸ್ಟಿಕ್ಕರ್ ಮಾತ್ರ ನಾವು ಇದ್ರ ಮೇಲೆ ನೋಡಿ, ಮೊದಲು HSRP ಯ ಒಂದು ಮೂಲ ಉದ್ದೇಶ ಏನು? ಒಂದು ಸ್ಟ್ಯಾಂಡರ್ಡ್ ಬರಬೇಕು. ಯಾಕೆಂದ್ರೆ ಜನಗಳು ಅವ್ರಿಗೆ ಇಷ್ಟ ಬಂದಂಗೆ ನಂಬರ್ ನ ಅಳವಡಿಸ್ಕೊಳ್ತಾರೆ. ಕೇಂದ್ರ ಮೋಟಾರ್ ವಾಹನ ನಿಯಮ 50-51 ಪ್ರಕಾರ ಪ್ರತಿ ಒಂದು ವಾಹನದ ವರ್ಗಕ್ಕೆ ಎಷ್ಟು ಸೈಜ್ ಇರಬೇಕು, ಹೇಗಿರ್ಬೇಕು, ಯಾವ ಕಲರ್ ಕೋಡ್ ಇರಬೇಕನ್ನೋ ಒಂದು ಸ್ಟ್ಯಾಂಡರ್ಡ್ಸ್ ನ ಫಿಕ್ಸ್ ಮಾಡಿದೆ. ಅದ್ರ ಪ್ರಕಾರ ಒಂದು ಯೂನಿಫಾರ್ಮಿಟಿ ಇರಲಿ ಅನ್ನೋದು ದೃಷ್ಟಿಕೋನದಿಂದ. ಆದ್ರೆ ನಮ್ ಜನ ಏನ್ ಮಾಡಿದ್ರು, ಇಷ್ಟ ಬಂದಂಗೆ ಸ್ಟೈಲಿಸ್ಟ್ ಆಗಿ, ಆರ್ಟಿಸ್ಟಿಕ್ ಆಗಿ, ಕಲರ್ಫುಲ್ ಆಗಿ, ಡೆಕೋರೇಟಿವ್ ಆಗಿ ಮಾಡಿದಾಗ ಇದರಿಂದ ಯಾವುದೇ ಒಂದು ಸಂದರ್ಭದಲ್ಲಿ ತನಿಖಾಧಿಕಾರಿಗಳಿಗೆ ಈ ನಂಬರ್ಗಳನ್ನ ಐಡೆಂಟಿಫೈ ಮಾಡೋದಕ್ಕೆ ಕಷ್ಟ ಆಗ್ತಾ ಇತ್ತು. ಆ ದೃಷ್ಟಿಯಿಂದ ಈ HSRP ಕಾನ್ಸೆಪ್ಟ್ ಬಂದಿದೆ. ಇದಲ್ಲದೆ ಟೆಕ್ನಾಲಜಿನ ಅಳವಡಿಸಿ ಇವತ್ತೆಲ್ಲ ಟೋಲ್ ಇರ್ಬೋದು, ಅಥವಾ ಇನ್ನು ಯಾವುದೇ ಒಂದು ವೈಜ್ಞಾನಿಕ ಕಾರಣಗಳಿಂದ ವಾಹನಗಳ ತನಿಖೆಗೆ ಅನುಕೂಲ ಆಗೋ ರೀತಿ ಸುಲಭವಾಗಿ ವಾಹನಗಳನ್ನ ಪತ್ತೆ ಹಚ್ಚೋದಕ್ಕೆ ಉದ್ದೇಶದಿಂದಲೇ ಈ HSRP ಕಾನ್ಸೆಪ್ಟ್ ಬಂದಿರ್ತಕ್ಕಂಥದ್ದು. ಹೀಗಾಗಿ HSRP ಪ್ಲೇಟೇ ನಮಗೆ ಹಾಕ್ಬೇಕೆ ಹೊರತು ಸ್ಟಿಕ್ಕರ್ ಹಾಕೋದ್ರಿಂದ ಇದ್ರ ಕಾನ್ಸೆಪ್ಟ್ ಮೂಲ ಉದ್ದೇಶ ಸಫಲ ಆಗೋದಿಲ್ಲ. ಅಂದ್ರೆ ವಾಹನದಲ್ಲಿ ರಿಜಿಸ್ಟರ್ ಮಾಡ್ಕೊಂಡು ಈಗ ನಂಬರ್ ಪ್ಲೇಟನ್ನ ನಾವು ವಾಹನನ ಗುರುತು ಮಾಡಬೇಕು ಅನ್ನೋದೇ ಉದ್ದೇಶ. ಅಂತ ಸ್ಟಿಕ್ಕರ್ ಹಾಕೊಂಡ್ರೆ ಏನ್ ಗೊತ್ತಾಗತ್ತೆ? ಏನು ಗೊತ್ತಾಗೋದಿಲ್ಲ. ಈಗ HSRP ಪ್ಲೇಟ್ಗೆ 17ನೇ ತಾರೀಕು ಲಾಸ್ಟ್ ಡೇಟ್ ಇದೆ. ಗೌರ್ಮೆಂಟ್ ಅವ್ರು ಮುಂದೆ ಹಾಕ್ಬೋದು, ಇಲ್ಲ ಅಂದ್ರೆ ಯಾರಾದ್ರೂ ಸ್ವಲ್ಪ ಪಬ್ಲಿಕ್ ಸ್ವಲ್ಪ ಮನಸ್ಸು ಮಾಡಿ ಪಬ್ಲಿಕ್ ಇಂಟ್ರೆಸ್ಟ್ ಅಲ್ಲಿ. ಹೌದು, ಅದಕ್ಕೆ ಸಾಕಷ್ಟು ಕಾರಣಗಳು ಕೊಡಬೇಕು. ಯಾಕೆ ಆಗೋದಿಲ್ಲ? ಎಷ್ಟು ಇನ್ನು ವಾಲ್ಯೂಮ್ ಆಫ್ ವೆಹಿಕಲ್ಸ್ ಫಿಟ್ ಆಗ್ಬೇಕು, ಆಮೇಲೆ ಡೀಲರ್ಸ್ ಇದಕ್ಕೆ ಪ್ರೊಕ್ಯೂರ್ ಮಾಡೋದಕ್ಕೆ ಆಗತ್ತಾ, ಜನಗಳು ಅರ್ಜಿ ಹಾಕಕ್ಕಾಗತ್ತಾ, ಜನಗಳು ಅರ್ಜಿ ಹಾಕ್ಬೇಕಾದ್ರೆ ನಮ್ಮ ವಾಹನ ಡಾಟಾ ಬೇಸ್ ಅಲ್ಲಿ ಇರ್ತಕ್ಕಂಥ ಸಮಸ್ಯೆಗಳೇನು, ಮತ್ತು ಪೇಮೆಂಟ್ಸ್ ಮಾಡ್ಬೇಕಾದ್ರೆ ಈ ಹಲವಾರು ಫೇಕ್ ವೆಬ್ಸೈಟ್ಗಳ ಒಂದು ಕಾಟ, ಹೀಗೆ ಇನ್ನೂ ಇದು ನಮಗೆ ಗೊತ್ತಿರೋದು ಈ ತರ ಇನ್ನೂ ಹಲವಾರು ಸಮಸ್ಯೆಗಳು ಜನಗಳು ಎದುರಿಸಬೇಕಾದಂತ ಎಲ್ಲ ಕಾರಣಗಳನ್ನು ಕೋರ್ಟ್ ಮುಂದೆ ಹೋಗಿ ಅಪೀಲ್ ಮಾಡಿದಾಗ ಎಲ್ಲ ಸಾಧ್ಯತೆನೂ ಇರುತ್ತೆ ಅಂತ ನನ್ನ ಅನಿಸಿಕೆ. ಗೊತ್ತಿಲ್ಲ, ಅದು ಕೋರ್ಟ್ ಮತ್ತು ಸರ್ಕಾರಗಳ ವ್ಯಾಪ್ತಿಗೆ ಬಿಟ್ಟಂತದ್ದು ನಾವು ಹೇಳೋದಕ್ಕಾಗೋದಿಲ್ಲ. ಈಗ ಸದ್ಯಕ್ಕೆ ಅಪ್ಲೈ ಮಾಡೋದ್ರಲ್ಲಿ ಸಿಗೋದ್ ಕಷ್ಟ, ಆದ್ರೆ ಪರಿಹಾರ ಅನ್ನೋದು ಏನು ಇಲ್ಲ, ಫೈನಲ್ ಕಟ್ಬೇಕಾಗುತ್ತೆ ಅಂತಾನೆ. ನೋಡಿ, ಅಲ್ಲಿನವರೆಗೂ ಜನಗಳು ಇರ್ತಕ್ಕಂಥ ನಂಬರ್ ನಾವು ಸರಿಯಾಗಿ ಪ್ರದರ್ಶನ ಮಾಡ್ತಕ್ಕಂಥ ಒಂದು ಮನೋಭಾವ ಇರಬೇಕು. ಏನು ಕೇಂದ್ರ ಮೋಟಾರ್ ವಾಹನ ನಿಯಮ 50-51 ಅಡಿನಲ್ಲಿ ಏನು ತಿಳಿಸಿದಾರಲ್ಲ, ಅದ್ರ ಪ್ರಕಾರ ಹಳೆ ಶೈಲಿಯಲ್ಲಾದ್ರೂ ಆ ನಂಬರ್ಗಳು ಸ್ಪಷ್ಟವಾಗಿ ಇರಬೇಕು, ಕಾಣುವ ರೀತಿ ಇರಬೇಕು. ಓಕೆ, ಸರ್.
HSRP ನಂಬರ್ ಪ್ಲೇಟ್ ಬಗ್ಗೆ ಜಾಸ್ತಿ ಇನ್ಫಾರ್ಮೇಶನ್ ಕೊಟ್ಟಿದ್ದೀರಾ ಸರ್. ಇನ್ನ ಮುಂದೆ ಬೇರೆ ಬೇರೆ ವಿಷಯಗಳು ಡಿಸ್ಕಸ್ ಮಾಡ್ತಾ ಹೋಗೋಣ. ಥ್ಯಾಂಕ್ ಯು ಸರ್. ನಮಸ್ತೆ.